ಪಹಲ್ಗಾಮ್ಗೆ ಬಂದಿಳಿದರು ಕೇಂದ್ರ ಸಚಿವ ಅಮಿತ್ ಶಾ ಕಾಶ್ಮೀರಕ್ಕೆ ಧಾವಿಸಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಸರ್ಕಾರದ ನಡೆ ಏನು? ದುರಂತ ನಡೆದಂತ ಪಹಲ್ಗಾಮ್ಗೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಶ್ರೀನಗರದಿಂದ ಹೆಲಿಕಾಪ್ಟರ್ನಲ್ಲಿ ಅಮಿತ್ ಶಾ ಬಂದಿದ್ದಾರೆ. ಒಂದು ಕಡೆಗೆ ವಿದೇಶ ಯಾತ್ರೆಯನ್ನು ಮೊಟಕುಗೊಳಿಸಿ ಬಂದಿರುವಂತಹ ಪ್ರಧಾನಿ, ಇನ್ನೊಂದು ಕಡೆಗೆ ಕಾಶ್ಮೀರಕ್ಕೆ ಧಾವಿಸಿರುವಂತ ಅಮಿತ್ ಶಾ. ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ದಾರೆ ಅಮಿತ್ ಶಾ. ದುರಂತ ನಡೆದಂತ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಡ್ತಾರೆ. ಎಲ್ಲ ಸ್ಥಿತಿಗತಿಗಳ ಮೇಲೂ ಕೂಡ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದೆ. ಘಟನಾವಳಿಗಳು, ಮುಂದಿನ ಕ್ರಮಗಳೇನು, ಇಡೀ ದೇಶ ಕಾಯ್ತಾ ಇದೆ. ಯಾವ ರೀತಿ ಇವರು ತಿರುಗೇಟನ್ನು ಕೊಡ್ತಾರೆ ಅಂತ ಇಡೀ ದೇಶ ನೋಡಿ. ಅಮಿತ್ ಶಾ ಎದುರುಗಡೆಗೆ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಗೋಳಾಡ್ತಾ ಇದ್ದಾರೆ ಅಮಿತ್ ಶಾ ಎದುರುಗಡೆಗೆ. ಜೊತೆಗೆ ಅಮಿತ್ ಶಾ ಸ್ಥಳಕ್ಕೆ ಬಂದಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಹೆಲಿಕಾಪ್ಟರ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಬಂದಿದ್ದಾರೆ ಪಹಲ್ಗಾಮ್ಗೆ. ನೋಡಿ, ಸುಂದರ ಕ್ಷಣಗಳನ್ನು ಕಣ್ಣು ತುಂಬ್ಕೋಬೇಕು ಅಂತ ಹೋದಂಥ ಜನ, ಅಲ್ಲಿ ಜನರ ಎದುರುಗಡೆ ಹೆಣವಾದಂಥ ರೀತಿ ಇತ್ತಲ್ಲ, ಕುಟುಂಬಸ್ಥರ ಎದುರುಗಡೆನೇ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿದೆಯಾ? ಅವ್ರು ಹೋಗಿದ್ದು ಯಾವುದಾದ್ರು ಬೇರೆ ದೇಶಕ್ಕೆ? ನಮ್ಮ ದೇಶ, ನಮ್ಮ ನೆಲ, ನಮ್ಮ ನೆಲದಲ್ಲಿ ನಾವು ಸುರಕ್ಷಿತ ಇಲ್ಲ ಅಂತಂತಂದ್ರೆ ಏನು ಅರ್ಥ ಇದು? ಇದಕ್ಕಿಂತ ದುರಂತ ಇನ್ನೊಂದಿದೆಯಾ? ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವಾಗ ಪಹಲ್ಗಾಮ್ಗೆ ಬಂದಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಹೆಲಿಕಾಪ್ಟರ್ನಲ್ಲಿ ಬಂದರು. ನೋಡಿ, ಕುಟುಂಬಸ್ಥರು ಯಾವ ರೀತಿ ರೋಧಿಸ್ತಾ ಇದ್ದಾರೆ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಬರೀ ನಮ್ಮ ಜೊತೆಗೆ ದೊಡ್ಡ ಬಸವ ಅನ್ನುವಂಥವ್ರು ಇದ್ದಾರೆ, ದಾವಣಗೆರೆಯವರು. ಅವರು ಕೂಡ ಹೋಗಿದ್ದರು, ಪಹಲ್ಗಾಮ್ ನೋಡೋಕೆ ಹೋಗಿದ್ದರು, ಕಾಶ್ಮೀರ ನೋಡೋಕೆ ಹೋಗಿದ್ದರು. ಆದರೆ ಎಲ್ಲೋ ಒಂದು ಕಡೆಗೆ ಈ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇದೆಯಲ್ಲ, ಜೊತೆಗೇನು ಅಂತಂದರೆ ಈ ತಕ್ಷಣಕ್ಕೆ ಈ ರೀತಿ ದಾಳಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಬಚಾವಾಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಫಾಲೋ ಮಾಡಿದ್ದಕ್ಕೆ ಇವರು ಉಳ್ಕೊಂಬಂದಿದ್ದಾರೆ. ಸರ್, ನೀವು ಯಾವಾಗ ಹೋಗಿದ್ರಿ ಕಾಶ್ಮೀರಕ್ಕೆ? ಯಾವ್ಯಾವ ಸ್ಥಳಗಳನ್ನು ನೋಡಿದ್ರಿ? ಈ ಘಟನೆ ಆದಂಥ ಸ್ಥಳದಲ್ಲಿ ಅಲ್ಲೇ ಇದ್ರಿ ತಾವು ಅಂತ ಹೇಗಿತ್ತು ಅದು? ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಹೇಳಿ ದೊಡ್ಡ ಬಸವರೇ. 19 ಬೆಳಿಗ್ಗೆಯಿಂದ ನಾವು ಇಲ್ಲಿ ಟೂರ್ ಬಂದ್ವಿ ಸರ್. ನಂತರ ಇಲ್ಲಿ 3 ದಿವಸನೂ ಚೆನ್ನಾಗೇ ಇತ್ತು ಸರ್. ಬಟ್ 4ನೇ ದಿವಸ ಪಹಲ್ಗಾವ್ಗೆ ಕುದುರೆ ಮುಖಾಂತರ 8 ಕಿಲೋಮೀಟರ್ ಮೇಲೆ ಹೋಗ್ಬೇಕು ಸರ್. ಪಹಲ್ಗಾವ್ ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರೆ ಅದನ್ನ. ಅದ್ರ ಮೇಲೆ ಹೋದ್ವಿ ಸರ್. ಅವಾಗ 2:18 ಒಳಗಡೆ ಹೋದ್ವಿ ಸರ್ ಟಿಕೆಟ್ ತಗೊಂಡು. 2:19 ಹಂಗೆ ಫುಲ್ ಫೈರಿಂಗ್ ಸ್ಟಾರ್ಟ್ ಆಗಿಬಿಡ್ತು ಸರ್. ಒಂದ್ ಕಡೆ ಲೆಫ್ಟ್ ಸ್ಟಾರ್ಟ್ ಆಯ್ತು. ಅವಾಗ ಅದು ಎಲ್ಲ ಸ್ಥಳೀಯ ಜನ ಏನಂದ್ರು ಇದು ಪಟಾಕಿ ಅಂತಂದ್ರು. ಇಲ್ಲ ಇದು ಪಕ್ಕ, ನಾನಂದೆ ಇಲ್ಲ ರೀ ಇದು ಪಕ್ಕ ಫೈರಿಂಗ್. ಯಾಕಂದ್ರೆ ನಾವು ಮುಂಚೆ ಪೊಲೀಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಫೈರಿಂಗ್ ಎಲ್ಲ ಸ್ವಲ್ಪ ಗೊತ್ತಾಗುತ್ತೆ ಸರ್ ನಮ್ಗೆ. ಸೊ ಹಂಗಾಗಿ ಫೈರಿಂಗ್ ಸ್ಟಾರ್ಟ್ ಆದ ತಕ್ಷಣ ವಿತಿನ್ 10 seconds 1 ಬುಲೆಟ್ ಇರೋದು ಸುಮಾರು ಜನ ಬುಲೆಟ್ ಹಾರಿಸ್ತಾ ಮುಂದೆನೆ ಬಂದ್ಬಿಟ್ರು ಸರ್ ನಿಮ್ಗೆ. ಆಗ ನಾನೇನ್ ಮಾಡಿದೆ, ನಮ್ ಪಕ್ಕದಲ್ಲಿರೋನೆಲ್ಲ ಸ್ವಲ್ಪ ಕೆಳಗಡೆ ಬೆಂಡ್ ಮಾಡಿಸಿ ಒಬ್ಬೊಬ್ಬರನ್ನ ಹಿಂಗ ಕೆಳಗಡೆ ಹಿಂಗ ಕರ್ಕೊಂಡ್ ಬಂದೆ ಸರ್ ಹೊರಗಡೆ. ನಂತರ ನಾವು ಹಿಂದೆನೆ ಬರ್ತಾ ಇದ್ರು ಸರ್, ಹಿಂದೆನೆ ಶೂಟ್ ಮಾಡ್ಕೊಂಡ್ ಬಂದ್ರು. ನಾವು ಕೆಸರಲ್ಲಿ ಬಿದ್ವಿ. ಕುದುರೆಗಳು ಎಲ್ಲ ನಮ್ಮಿಂದನೆ ಓಡಿ ಸುಮಾರು ಕಡೆ ಬಿದ್ದು ಎದ್ದು ಬಂದು ಸೇಫ್ ಆಗಿ ರೀಚ್ ಆಗಿದೀವಿ ಸರ್. ದೊಡ್ಡ ಬಸವರ ಒಂದು 5 ಸೆಕೆಂಡ್ ದೊಡ್ಡ ಬಸವರ ನೀವು ಹಾಗೆ ಸಂಪರ್ಕದಲ್ಲಿರಿ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಮತ್ತೆ ಸಾಕಷ್ಟು ಮಾತಾಡುವಂಥದ್ದು ಇದಿದೆ, ಮಾತಾಡ್ತೀನಿ. ನೋಡ್ತಾ ಇದ್ದೀವಿ ನಾವು ಪಹಲ್ಗಾಮ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀನಗರದಿಂದ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿರುವಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಹಲ್ಗಾಮಿಗೆ ಬಂದಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ದೊಡ್ಡ ಬಸವಯ್ಯ ಮಾತಾಡ್ತಾ ಇದ್ದರು. ಆ ಫೈರಿಂಗ್ ಆಗ್ತಿರುವಂಥ ರೀತಿ ನೋಡಿ ನಮ್ಗೆ ಗೊತ್ತಾಯಿತು. ಯಾಕಂದರೆ ನಾನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರುವಂಥವನು. ನನಗನ್ನಿಸ್ತು ಇದೆಲ್ಲೋ ಎಡವಟ್ಟಾಗಿದೆ ಅಂತ. ಬಹುಶಃ ಏನು ಅಂದರೆ ಅವರ ಮುಂಜಾಗ್ರತೆ ಇದೆಯಲ್ಲ, ಮುಂಜಾಗ್ರತೆಯಿಂದಾಗಿ ಅವರು ಉಳ್ಕೊಂಡಿದ್ದಾರೆ. ಸರ್, ತಾವು ಹೇಳ್ತಾ ಇದ್ರಿ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ತಾವು ಹೋಗಿದ್ರಿ, ಜೊತೆಗೆ ನಿಮ್ಮ ಸುತ್ತಮುತ್ತ 8 ಜನ ಇದ್ದರು. ಅಲ್ಲಿ ಇದ್ದಕ್ಕಿದ್ದಂಗೆ ಈ ಗುಂಡಿನ ಮೊರತ ಕೇಳಬಂದಂಥ ಸಂದರ್ಭದಲ್ಲಿ ಜನರು ನೋಡಿ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಕ್ಕಿಲ್ಲ, ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲ್ಲ. ಹೆಂಗಿತ್ತು ಆ ಸಂದರ್ಭ, ಸನ್ನಿವೇಶ ಹೆಂಗಿತ್ತು ಸರ್?
ಸರ್ ಎಲ್ಲರೂ ಖುಷಿ ಖುಷಿಯಾಗಿ ಆಟಗಳು ಆಡ್ತಾ ಇದ್ರು. ನಾವು ಅಲ್ಲಿ ಜಸ್ಟ್ ಹೋಟೆಲ್ ಕಡೆ ಕೂತಿದ್ವಿ ಸರ್. ಸುಮಾರು ಜನ ಕನ್ನಡಿಗರು ನಾನ್ ನೋಡಿದ್ರೆ ಸುತ್ತಮುತ್ತ ಕನ್ನಡಿಗರು ಜಾಸ್ತಿ ಇದ್ರು ಸರ್. ಸುತ್ತಮುತ್ತ ಎಲ್ಲಾರು ಮಾತಾಡ್ಕೊಂಡೆ ಕೂತಿದ್ವಿ ಸರ್. ವಿತಿನ್ ಒಂದ್ ಸೆಕೆಂಡ್ ಅಲ್ಲಿ ಒಬ್ಬರನ್ನ ಯಾರೋ ಆ ಕಡೆ ಲೆಫ್ಟ್ ಇಂದ ಒಂದ್ ಶೂಟ್ ಹೊಡಿತೀವಿ ಸರ್. ವಿತಿನ್ ನಾನು ಅಂದೇ ಇದು ಪಕ್ಕ ಫೈರಿಂಗ್ ಕೂತ್ಕೊಂಡ್ವಿ, ಹಿಂದೆನೆ ಸುಮ್ನೆ ಕಂಟಿನ್ಯೂ ಫೈರಿಂಗ್ ಸ್ಟಾರ್ಟ್ ಆಯ್ತು ಸರ್. ಎಲ್ಲರೂ ಅಲ್ಲಲ್ಲ ಕಲ್ಲ ಒಬ್ರ ಮೇಲೆ ಒಬ್ರು ಬಿದ್ದರು ಸರ್. ಪಾಪ ವಯಸ್ಸಾದವರಂತೂ ಅವರು ಬಹಳನೇ ಕಷ್ಟಪಟ್ಟು ಹೊರಗಡೆ ಬಂದ್ರು ಸರ್. ಓಕೆ, ಅಂದಾಜು ಫ್ಯಾಮಿಲಿ ಹೋಗಿದ್ವಿ ಸರ್. ಓಕೆ, ಈ ಸಂದರ್ಭದಲ್ಲಿ ಅಂದಾಜು ಎಷ್ಟು ಜನ ಇದ್ರು ಸರ್? ಎಷ್ಟು ಜನ ಇದ್ರು ನಿಮ್ ಸುತ್ತಮುತ್ತ ಅವಾಗ? ಸರ್ ಹತ್ತತ್ರ ಒಂದು 500ರಿಂದ 1000 ಜನ ಅಲ್ಲಿ ಆ ಗ್ರೌಂಡ್ ಅಲ್ಲಿ ಇದ್ದಿತ್ತು ಸರ್. ಓಕೆ ಓಕೆ, ಈಗ ನಿಮಗೆ ಹೆಂಗ ಅನಿಸ್ತು ಇದರಿಂದ ತಪ್ಪಿಸ್ಕೋಬೇಕು ಅಂತ? ನೀವ್ ಯಾವ ರೀತಿ ಬಚಾವಾದ್ರಿ? ಸರ್ ನಮ್ಗೇನಿಲ್ಲ ಸರ್. ನನಗೆ ಒಂದು ಗೊತ್ತಿದ್ದೇನಂದ್ರೆ ಅವರು ಶೂಟ್ ಮಾಡುತ್ತೆ ಎದೆಗಾತು ಅಂತ ಗೊತ್ತಾಯ್ತು ಸರ್ ನನಗೆ. ನಮ್ ಪೊಲೀಸಲ್ಲಿ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೇನೆ, ಸ್ವಲ್ಪ ಡೌನ್ ನಲ್ಲಿ ಇದ್ರಿ, ಸೊ ಏನು ಆಗಲ್ಲ ಅಂತ ಒಂದಿತ್ತು ಸರ್. ಅವಾಗ ಎಲ್ಲರನ್ನು ಡೌನ್, ನನ್ನ ಜೊತೆಗೆ ಇದ್ದಾರೆ ಅಷ್ಟು ಮಂದಿನೂ ಡೌನ್ ಕೂಡಿಸ್ಬಿಟ್ಟೆ ಸರ್ ನಾನು. ಓಕೆ, ಶೂಟ್ ಮಾಡ್ತಾ ಬಂದ್ರು, ನಾವ್ ಹಂಗೆ ಡೌನ್ ಆಗಿ ಮುಂದೆ ಪಾಸ್ ಆಗಿ ಮುಂದೆ ಹೋದ್ವಿ ಸರ್. ನಮ್ಮ ಮುಂದೆನೆ ಒಂದ್ 3-4 ಮಂದಿಗೆ ಬುಲೆಟ್ ಬಿತ್ತು, ಅವ್ರನ್ನೆಲ್ಲ ಕೂಡ್ಬಿಟ್ರು ಸರ್ ನಮ್ಮ ಮುಂದೆನೆ. ಭಯ ಆಗಿ ಮಾತಾಡಿ ಸರ್, ಕಂಟಿನ್ಯೂ ಮಾತಾಡ್ತಾ ಹೋಗಿ. ಮಿಲಿಟರಿ ಡ್ರೆಸ್ ಅಲ್ಲಿ ನಾವು ಆಕ್ಚುಲಿ ಅವ್ರು ಮಿಲಿಟರಿ ಅವ್ರು ಅನ್ಕೊಂಡ್ಬಿಟ್ಟಿದ್ವಿ ಸರ್. ಅವ್ರಿಗೆ ನೋಡಿ ಅವ್ರ ಹತ್ರ ಸುಮಾರು ಜನ ಅವ್ರನ್ನೇ ಕೇಳ್ಕೊಂಡು ಹೋಗ್ತಾರೆ, ಅವ್ರಿಗೆ ಹೊಡೆದ್ಬಿಟ್ರು ಸರ್. ಎಸ್, ತಾವು ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ದೊಡ್ಡ ಬಸವಯ್ಯ ಹೇಳ್ತಾ ಇದ್ದಾರೆ, ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಏನೋ ಇಲ್ಲಿ ಎಡವಟ್ಟಾಯಿತು ಅಂತ. ಯಾಕಂದರೆ ಆ ರೀತಿ ಗುಂಡುಗಳು ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸೈನಿಕರೇ ನಮ್ಮ ಮೇಲೆ ಏನಾದರೂ ಗುಂಡು ಹಾರಿಸ್ಲಿಕ್ಕೆ ಸಾಧ್ಯನಾ? ತಕ್ಷಣಕ್ಕೆ ಇವರು ಜನರನ್ನು ಎಚ್ಚರಿಸುವಂಥ ಕೆಲಸ ಮಾಡಿದ್ರು. ಕೆಲವರು ಕೇಳಲಿಕ್ಕೆ ಹೋದ್ರು, ಯಾಕೆ ಗುಂಡು ಹಾರಿಸ್ತೀರಿ ಅಂತ. ಅವ್ರಿಗೂ ಕೂಡ ಗುಂಡುಗಳು ಬಿದ್ವು. ನೋಡ್ತಾನೆ ಜನರು ಕೆಲವರು ಹಾಡು ಹೇಳ್ತಾ ಇದ್ರು, ಕೆಲವರು ಡ್ಯಾನ್ಸ್ ಮಾಡ್ತಾ ಇದ್ರು, ಕೆಲವರು ಸೆಲ್ಫಿ ತಗೊಳ್ತಾ ಇದ್ರು, ಫೋಟೋಶೂಟ್ ನಡೀತಾ ಇತ್ತು. ತಕ್ಷಣಕ್ಕೆ ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಾಗಲಿಲ್ಲ. ಏನಾಗಬಾರ್ದು ಅದೆಲ್ಲದೂ ಕೂಡ ಆಗಿ ಹೋಗ್ಬಿಡ್ತು. ಸದ್ಯ ದೊಡ್ಡ ಬಸವಯ್ಯನವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ. ಯಾಕಂದರೆ ಎದೆಗೆ ಗುಂಡಿಡ್ತಾರೆ ಅಂತ ಗೊತ್ತಿತ್ತು. ತಕ್ಷಣಕ್ಕೆ ಅವರು ನೆಲಕ್ಕೆ ಹೊರಗಿಬಿಟ್ರು. ಹೀಗಾಗಿ ಅವ್ರು ಬಚಾವಾಗಿದ್ದಾರೆ. ಎಷ್ಟು ಜನರನ್ನು ನೀವು ಸುತ್ತಮುತ್ತ ಇರುವಂಥವ್ರನ್ನ ದೊಡ್ಡ ಬಸವಯ್ಯನವರೇ ಈ ರೀತಿ ಹೇಳಿ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿದ್ರೆ, ಆ ಸಂದರ್ಭದಲ್ಲಿ ಭಾಳ ಟೈಮ್ ತುಂಬ ಕಡಿಮೆ ಇರುತ್ತೆ. ಆ ಅವಸರದಲ್ಲಿ, ಆ ಗೊಂದಲದಲ್ಲಿ, ಆ ಭಯದಲ್ಲಿ ಯಾವುದೂ ಕೂಡ ಜನರಿಗೆ ಅರ್ಥ ಆಗಲ್ಲ. ಎಷ್ಟು ಜನರಿಗೆ ನೀವು ಈ ವಿಷಯ ಹೇಳಿದ್ರಿ ಜಾಗೃತವಾಗಿರಿ ಅಂತ? ಒಂದು 10-20 ಜನ ಕರ್ನಾಟಕದ ಜೊತೆಗಿದ್ರಲ್ಲ ಸರ್. ಅವ್ರಿಗೆಲ್ಲರಿಗೂ ನಾನು ಕುತ್ಕೊಳ್ರಿ ಕೆಳಗಡೆ ಕೂಡ್ಕೊಂಡು ಓಡ್ಬರ್ರಿ, ಏನಾಗಲ್ಲ ಜೊತೆಗೇನೆ ಕರ್ಕೊಂಡು ಸ್ವಲ್ಪ ಗೇಟ್ ವರೆಗೂ ಬಂದ್ವಿ ಸರ್. ಆಮೇಲೆ ಒಂದಷ್ಟು ಮಂದಿ ಫೆನ್ಸಿಂಗ್ ಥ್ರೂ ಎಗ್ರಿ ಹೊರಗಡೆ ಹೋದ್ರು. ಕೈಕಾಲೆಲ್ಲ ಪಾಪ ಪೆಟ್ಟಾಗಿ ಅಲ್ಲೇ ಬಿದ್ಬಿಟ್ರು ಸರ್. ಬರ್ಲಿಲ್ಲ ಸುಮಾರು ಜನ ನನ್ನ ಜೊತೆಗೆ. ಬಟ್ ಬಂದವರು ಅಷ್ಟು ಜೊತೆಗೆ ಕುದುರೆ ಮೂಲಕ ಅಂದ್ರೆ ಇಲ್ಲಿ ಕೆಳಗಡೆ ಜೊತೆಗೆ ಕರ್ಕೊಂಡು ಬಂದ್ವಿ ಸರ್. ಸೊ ಈಗ ನೀವು ಅಲ್ಲಿಂದ ಬಚಾವಾದ್ರಿ. ಆಮೇಲೆ ಏನಾದ್ರು ಅದನ್ನ ತಿರುಗಿ ನೋಡುವಂತ ಪ್ರಯತ್ನ ಮಾಡಿದ್ರ? 8 ಜನರನ್ನ ಕೊಂದ್ರವರು ಯಾವ ರೀತಿ ಗುಂಡು ಹಾರಿಸ್ತಾ ಇದಾರೆ ಅದೆಲ್ಲದನ್ನು ನೋಡಿದ್ರ ಸರ್? ತಿರುಗಿ ನೋಡ್ಕೊಂಡು ಇನ್ನೊಬ್ರನ್ನ ಕರ್ಕೊಂಬರಕ್ ಹೋದೆ ಸರ್ ಹಿಂದೆ ನಮ್ಮ ಅತ್ತೆಯವ್ರಿಗೆ. ಅವ್ರನ್ನ ಕರ್ಕೊಂಬರಕ್ ಹೋದಾಗ ಹಿಂದೆಯಿಂದ ಅವರು ಅಪ್ ಟು ಗೇಟ್ ವರೆಗೂ ಬಂದ್ರು ಸರ್ ಶೂಟ್ ಮಾಡ್ಕೊಂಡು. ಎಷ್ಟು ಜನ ಇದ್ರು ದೊಡ್ಡ ಬಸವಯ್ಯನವರೇ? ಸರ್ ನಮಗ್ ಕಾಣಿಸಿದ್ದು ಒಂದು 5-6 ಜನ ಫ್ರಂಟ್ ಅಲ್ಲಿ ಕಾಣ್ರು ಸರ್. ಲೆಫ್ಟ್ ಅಲ್ಲಿ ಎಷ್ಟಿದ್ರು ನಂಗೆ ಗೊತ್ತಿಲ್ಲ ಸರ್. ಗಿಡದ ಮೇಲೆ ಇದ್ರು ಸುಮಾರು ಜನ. ಓಕೆ. ಸೊ ಹಿಂಡ್ ದಂಡಾಗೆ ಬಂದಿದ್ರು ಹಾಗಾದ್ರೆ ಇವರು? ಒಬ್ಬರಿಬ್ರಲ್ಲ ಹಾಗಾದ್ರೆ, ಒಂದು 5-6 ಜನ ಇದ್ರು? ಹೌದು ಸರ್. ಓಕೆ. ಆ ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಗುಂಡು ಬಿದ್ದ ತಕ್ಷಣ ಜನರು ಯಾವ ರೀತಿ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರು? ಏನಾಯ್ತು ಅಲ್ಲಿ ಸರ್? ಫಸ್ಟ್ ಗೆ ಎಷ್ಟೋ ಜನಕ್ಕೆ ಪಟಾಕಿ ಅನ್ಕೊಂಡು ಸುಮ್ನೆ ಆಗ್ಬಿಟ್ರು ಸರ್. ಏನೋ ಫೈರಿಂಗ್ ಕ್ಯಾಂಪ್ ನಡೀತಾ ಇದೆಯೋ ಬಿಡು ಅಂತ ಸುಮ್ನೆ ಆಗ್ಯಾರ ಸರ್ ಎಷ್ಟೋ ಜನ. ಓಕೆ. ಆಮೇಲೆ ಯಾವಾಗ ಒಬ್ರಿಗೆ ಬುಲೆಟ್ ಬಿದ್ದು ರಕ್ತ ಬಂತಲ್ಲ ಸರ್, ಅವಾಗ ಕಲ್ಲೋಲ ಆಗಿ ಎಲ್ಲ ಒಬ್ರ ಮೇಲೆ ಒಬ್ರು ಬಿದ್ದು ವಿತಿನ್ ಸೆಕೆಂಡ್ ಅಲ್ಲಿ ಎಷ್ಟೋ ಮಂದಿ ಬುಲೆಟ್ ಜಸ್ಟ್ ನಮಗೂ ಮಿಸ್ ಆಯ್ತು ಸರ್ ಬುಲೆಟ್. ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ನೋಡಿ, ಇದ್ದಕ್ಕಿದ್ದ ಹಾಗೇನೆ ಒಂದು 5-6 ಜನ ಬಂದರು. ದೊಡ್ಡ ಬಸವಯ್ಯನವರು ಹೇಳೋ ಪ್ರಕಾರ 5-6 ಜನ ಬಂದು ಇದ್ದಕ್ಕಿದ್ದ ಹಾಗೇನೆ ದಾಳಿ ಶುರು ಮಾಡಿದ್ರು. ಅಂದರೆ ಜನ ಎಲ್ಲೋ ಒಂದು ಕಡೆ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಏನೋ ಒಂದು ಪ್ರಾಕ್ಟೀಸ್ ಆಗ್ತಿರ್ಬೋದು ಈ ರೀತಿ ಅಂದ್ಕೊಂಡ್ರು. ಯಾಕಂದರೆ ಅವ್ರು ಇದ್ದಿದ್ದೂ ಕೂಡ ಅವರು ಸೇನೆಯ ಸಮವಸ್ತ್ರದಲ್ಲೇ ಇದ್ದರು. ಹೀಗಾಗಿ ಕೆಲವರಿಗೆ ಕನ್ಫ್ಯೂಷನ್ ಆಯಿತು. ನಮ್ಮ ಸೇನೆಯವರೇ ನಮ್ಮ ಮೇಲೆ ಯಾಕೆ ಗುಂಡು ಹಾರಿಸ್ತಾರೆ ಅಂತ ಹೇಳುವಂಥ ಪ್ರಯತ್ನವನ್ನು ಕೂಡ ಕೆಲವರು ಮಾಡೋಕ್ಕೆ ಹೋದರು. ಅವ್ರಿಗೂ ಕೂಡ ಗುಂಡು ಬಿತ್ತು. ನೋಡಿ, ಮುಂದಕ್ಕೆ ಹೋದಂಥ ದೊಡ್ಡ ಬಸವಯ್ಯನವ್ರಿಗೆ ತಕ್ಷಣಕ್ಕೆ ಅನ್ನಿಸ್ತು ನಮ್ಮ ಅತ್ತೆ ಹಿಂದುಳಿದಿದ್ದಾರೆ ಅಂತ. ತಕ್ಷಣಕ್ಕೆ ಬಂದರು ಅವ್ರ ಅತ್ತೆಯವ್ರನ್ನ ಅವ್ರು ಬಚಾವ್ ಮಾಡಲಿಕ್ಕೋಸ್ಕರ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಇವರು ಕಣ್ಣೆದುರುಗಡೆನೇ ಗುಂಡು ತಾಗಿ
ಕೆಳಗಡೆ ಬಿದ್ದರು. ನಿಜಕ್ಕೂ ಯಾವ ಸಿನಿಮಾದಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ದೃಶ್ಯಾವಳಿಗಳನ್ನು, ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಇಂಥ ದೃಶ್ಯಾವಳಿಗಳನ್ನು. ನಮ್ಮ ದೇಶ, ನಮ್ಮ ನೆಲ, ಹೆಂಡತಿ ಮಕ್ಕಳುಗಳನ್ನ ಕರ್ಕೊಂಡು, ತಂದೆ ತಾಯಿಗಳನ್ನ ಕರ್ಕೊಂಡು ವಯಸ್ಸಾಗಿರುವಂಥವ್ರನ್ನ ನಾವು ಪ್ರದೇಶಗಳನ್ನು ತೋರಿಸ್ಲಿಕ್ಕಿಂತ ಹೋಗ್ತೀವಿ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಭಯೋತ್ಪಾದಕರು ಬಂದು ಈ ಗುಂಡಿನ ಮೊರತ ಕೇಳಿ ಬಂದುಬಿಟ್ರೆ ಹೆಂಗೆ ಅನಿಸ್ಬೇಕು, ಹೆಂಗೆ ಅನಿಸ್ಬೇಕು ಸರ್? ತಾವು ಹೇಳ್ತಾ ಇದ್ರಿ ಒಂದು 5-6 ಜನ ಇದ್ದರು ಅನ್ನುವಂಥ ಮಾತು. ನೀವು ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ನೆಲಕ್ಕೆ ಬಿದ್ದರು? ಯಾಕಂದರೆ ಅವರು ಹೆಣ್ಣುಮಕ್ಳನ್ನ ಟಾರ್ಗೆಟ್ ಮಾಡಿಲ್ಲ, ಮಕ್ಕಳನ್ನ ಟಾರ್ಗೆಟ್ ಮಾಡಿಲ್ಲ, ಗಂಡಸರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಸಿಕ್ಕಂಥವ್ರನ್ನ ಪ್ಯಾಂಟ್ ಬಿಚ್ಚಿ ನೋಡಿದ್ದಾರೆ. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ದಾನೆ. ಅದನ್ನೇನಾದರೂ ಗಮನಿಸಿದಿರ ತಾವು? ಸರ್ ಆ ಸಮಯದಲ್ಲಿ ಇರ್ಲಿಲ್ಲ, ಬಟ್ ನನ್ ಮುಂದೆ ಒಂದ್ 3-4 ಜನ ಬಿದ್ದಂತ ನಾನು ನೋಡಿದೆ ಸರ್. ನೋಡಿ. ಆದ್ರೆ ಸರ್ ಬರುವಾಗ ಪಾಪ ಅಂದ್ರೆ ನಿನ್ನೆ ಮಳೆ ಆಗಿಬಿಟ್ಟಿತ್ತು ಸರ್ ಮೊನ್ನೆ. ಹಾಗಾಗಿ ಬರುವಾಗ ಎಷ್ಟೋ ಪಾಪ ತುಂಬಾ ಏಜ್ ಆದವ್ರು ಸುಮಾರು ಜನ ಕಾಲ್ ಸಿಕ್ಕೊಂಡು ಅಲ್ಲೇ ಒದ್ದಾಡ್ತಾ ಇದ್ರು ಸರ್ ಪಾಪ. ದೊಡ್ಡಬಸವನವರೇ, ನೋಡಿ, ಇಂಥ ಸಂದರ್ಭದಲ್ಲಿ ಕಾಮನ್ ಸೆನ್ಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನಾವೇನೇ ಇಲಾಖೆ ಹೇಳ್ಕೊಟ್ಟಂಥ ಸಂದರ್ಭದಲ್ಲಿ ಏನೇ ಕಲ್ತಿರ್ಬೋದು, ಆದರೆ ಆ ವಿಪರೀತ ಟೆನ್ಷನ್ ಸಂದರ್ಭದಲ್ಲಿ ಇದನ್ನು ಫಾಲೋ ಮಾಡೋದಿದೆಯಲ್ಲ ಭಾಳ ಕಷ್ಟ. ನೀವು ಹೆಂಗೆ ನೆಲಕ್ಕೆ ಬಿದ್ರಿ? ಆ ಸಂದರ್ಭದಲ್ಲಿ ನೀವು ನೆಲಕ್ಕೆ ಬೀಳಬೇಕು ಅಥವಾ ನೆಲದಲ್ಲೇ ತಳ್ಕೊಂಡು ಹೋಗಬೇಕು ಅಂತ ಹೆಂಗೆ ಅನಿಸ್ತು ನಿಮಗೆ ಅಂತ? ಇಲ್ಲ ಸರ್, ಅದು ನನಗೆ ಏನಂದ್ರೆ ಫೈರಿಂಗ್ ಮಾಡೋದು, ನಾವು ಫೈರಿಂಗ್ ಮಾಡಿದ್ವಿ ಸರ್ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಇರುವಾಗ. ಓಕೆ. ಈ ಮುಂಚೆ ಅಂದ್ರೆ ನಾನು ಈಗ ಬೇರೆ ಡಿಪಾರ್ಟ್ಮೆಂಟ್ ಇದ್ದೀನಿ ಸರ್, ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಪ್ರಾಕ್ಟೀಸ್ ಮಾಡಿದ್ವಿ ಸರ್. ಪ್ರಸ್ತುತವಾಗಿ ನಾವು PWD ಇದ್ದೀವಿ ಸರ್. ಓಕೆ. ಅಲ್ಲಿ ಈ ಸಂದರ್ಭದಲ್ಲಿ ಯಾರ್ದಾರ ಮಾತುಗಳು ನೆನಪಾದೋ ನಿಮಗೆ? ಈ ಸಂದರ್ಭದಲ್ಲಿ ಹೆಂಗೆ ಸ್ಥಿತಿಗತಿಗಳನ್ನು ಎದುರಿಸಬೇಕು ಏನು? ಏನಿಲ್ಲ ಸರ್, ಅಕ್ಕಪಕ್ಕದಲ್ಲಿರೋ ವಯಸ್ಸಾದವ್ರು ನಮ್ಮನ್ನ ಕಾಪಾಡ್ರಿ ಭಯ್ಯ, ಕಾಪಾಡ್ರಿ ಅಣ್ಣ, ಹಂಗೆ ಅಷ್ಟು ನನಗೆ ಕೇಳಿಸಿದ್ ಸರ್, ಬೇರೆ ಏನ್ ಕೇಳಿಸ್ರಿ. ಸೊ ನಿಮ್ಮ ತರ ಕೈ ಮುಗಿದ್ಬಿಟ್ರಿ ಸರ್. ನೋಡಿ ನೋಡಿ ಎಂಥ ಸ್ಥಿತಿ, ನೋಡಿ ಎಂಥ ಸ್ಥಿತಿ. ಯಾಕಂದ್ರೆ ಜೀವ ಭಯ ಸರ್, ಸಾಮಾನ್ಯನಾ? ಜೀವ ಭಯ. ಎಷ್ಟೋ ಮಂದಿ ಕುದುರೆ ಅವ್ರಿಗೆ ಕೇಳಿದ್ರೆ ಅವರು ನಮ್ಮನ್ನ ಉಳಿಸ್ಕೋಬೇಕಲ್ಲ ಫಸ್ಟ್ ಅಂತ ಅವ್ರು ಹುಡುಕ್ತಾ ಇದ್ದಾರೆ ಸರ್. ನಿಜ ನಿಜ ನಿಜ. ನೀವು ನೆಲಕ್ಕೆ ಒರಗಿದ ತಕ್ಷಣ ಎಷ್ಟು ಜನ ನಿಮ್ಮನ್ನು ಫಾಲೋ ಮಾಡಿದ್ರು ಶಿವಬಸವನವ್ರೆ? ಒಂದು 5-6 ಜನ ಅಂತ ನಾನು ಏನ್ ಹೇಳಿದೆ ಹಂಗ ಮಾಡ್ಕೊಂಡೇ ಬಂದ್ರು ಸರ್. ಅವರು ನಾ ಏನ್ ಹೇಳಿದೆ ಆತರ ಮಾಡ್ಕೊಂಡ್ ಬಂದ್ರು ಸರ್. ಹಂಗಾಗಿ ನಾವ್ ಎಲ್ಲಾರು ಸೇಫ್ ಆಗಿ, ಬಟ್ ಕೆಳಗ್ ಹೋಗುವಾಗ 4-5 ಸರಿ ಬಿದ್ವಿ ಸರ್ ಎಲ್ಲಾರು. ಬಿದ್ರಿ? ಸರ್ ಕಾಲೆಲ್ಲ ಕೆಸರಲ್ಲಿ ಸಿಕ್ಕಂಬಿಟ್ಟು ಸರ್, ಏನ್ ಕಾಲ್ ತೆಗಿಯಕ್ ಬರ್ಲಿಲ್ಲ. ಓಕೆ. ಅಲ್ಲಿ ಏನೋ ಒಬ್ಬೊಬ್ರೆ ಕೈ ಎಳ್ಕೊಂಡ್ ಬಂದ್ವಿ ಸರ್. ಎಷ್ಟು ನಿಮಿಷಗಳಾದ್ಮೇಲೆ ಈ ಸ್ಥಿತಿಗತಿಗಳು ಎಲ್ಲ ಒಂದ್ ಕಡೆಗೆ ಇಲ್ಲಪ್ಪ ಒಂದು ಲೆವೆಲಿಗೆ ಬಂತು, ಇನ್ಯಾರು ನಮ್ಮನ್ನು ಗುಂಡು ಹಾರಿಸಲ್ಲ ನಮ್ಮ ಮೇಲೆ ಅನ್ನುವಂತ ಒಂದು ಭರವಸೆ ಬಂತು ಶಿವಬಸವನವ್ರೆ? ಸರ್ ಹತ್ತತ್ರ ನಾವೀಗ 1 ಅವರ್ ಗಂಟ ಬರೀ ಕೆಳಗೆ ಬರೋದೇ ಆಯ್ತು ಸರ್. ಈಗ ಘಟ್ಟದಿಂದ ಕೆಳಗಡೆ ಬರೋದು? ಹಾ ಸರ್, ನಾವು ಡೌನ್ ಇಳಿಯೋವರೆಗೂ ಫೈರಿಂಗ್ ಸೌಂಡ್ ಕೇಳಿಸ್ತಾನೆ ಇತ್ತು ಸರ್. ಮೈ ಗಾಡ್. ಅದಾದ್ರೆ 1 ಕಿಲೋಮೀಟರ್ ನಾವು ಡೌನ್ ಅಲ್ಲಿ ಕೆಸರಲ್ಲಿ ಬಂದ್ವಿ ಸರ್ ಓಡಾಡ್ಕೊಂಡು. ಅಲ್ಲ, ಆ ಸಂದರ್ಭದಲ್ಲಿ ಯಾವಾಗ ಗುಂಡಿನ ಮೊರತ ಕೇಳ್ತಲ್ಲ, ಸುತ್ತಮುತ್ತ ಸೈನಿಕರು ಯಾರಾದ್ರೂ ಬಂದಿದ್ದು ಅಥವಾ ಯೋಧರು ಧಾವಿಸಿದ್ದು ಆ ತರದ್ ಯಾವ್ದು ದೃಶ್ಯಾವಳಿಗಳನ್ನ ನೋಡ್ಲಿಲ್ವಾ ಸರ್? ಬಂದಿರ್ಲಿಲ್ಲ. ಇಲ್ಲ ಸರ್, ಯಾರು ಬರ್ಲಿಲ್ಲ ಸರ್. ಬಟ್ ಕೆಳಗ್ ಬಂದಾಗ CRPF ಮೇಲೆ ಓಡ್ತಾ ಇದ್ರು ಸರ್. ಓಡ್ತಾ ಇದ್ರು. ಅವ್ರಿಗೂ ಬಹಳ ತಡವಾಗಿ ಗೊತ್ತಾಗಿದೆ, ಅವ್ರಿಗೂ ಕೂಡ ನ್ಯೂಸ್. ಹೌದು ಸರ್, ಲೇಟ್ ಆಗಿ ಸ್ಪ್ರೆಡ್ ಆಯ್ತು. ಎಸ್ ಶಿವಬಸವನವರೇ, ದೊಡ್ಡಬಸವರೇ, ಹಾಗೆ ನೀವು ಸಂಪರ್ಕದಲ್ಲಿರಿ. ನೋಡಿ, ದೊಡ್ಡಬಸವಯ್ಯ ಹೇಳ್ತಿರುವಂಥ ಮಾತು ಇದ್ದಕ್ಕಿದ್ದ ಹಾಗೇನೆ ಗುಂಡಿನ ಮೊರತ ಕೇಳಿಬಂದ ಸಂದರ್ಭದಲ್ಲಿ ಯಾರು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸುತ್ತಮುತ್ತ ವಯಸ್ಸಾದಂಥವ್ರು ಕೈ ಮುಗಿದು ಕೇಳ್ಕೊಳ್ತಾ ಇದ್ರು, ಭಯಾ ಹಮೆ ಬಚಾವೋ, ಭಯಾ ಹಮೆ ಬಚಾವೋ. ಏನು ಮಾಡಬೇಕು ಈ ಸಂದರ್ಭದಲ್ಲಿ? ಎಲ್ಲರೂ ಕೂಡ ಎದ್ನೋ ಬಿದ್ನೋ ಅಂತ ಓಡೋಕೆ ಶುರು ಮಾಡಿದ್ರು. ಕೊನೆಗೆ ಇವರು ಯಾರ್ಯಾರು ಸಾಧ್ಯನೋ ಅವರೆಲ್ಲರಿಗೂ ಕೂಡ ನೆಲಕ್ಕೆ ಹೊರಗಿಬಿಡಿ ಅಂತ ಹೇಳಿದ್ರು. ಜೊತೆಗೆ ಈ ಕೆಸರಲ್ಲಿ ಕಾಲು ಸಿಕ್ಕಳಿತು. ಆದರೂ ಕೂಡ ಒಬ್ರಿಗೊಬ್ರು ಕೈ ಹಿಡಿದು ನಡ್ಕೊಂಡು ಹೋದ್ರು. ಘಟ್ಟದಿಂದ ಕೆಳಗಡೆ ಇಳಿದು ಬರೋ ತನಕ ಗುಂಡಿನ ಮೊರತ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಕೆಲ ಯೋಧರು ಮೇಲೆ ಅವಸರವಾಗಿ ಓಡ್ತಿರೋದನ್ನು ನೋಡಿದ್ರು. ಅಂದರೆ ಅವ್ರಿಗೂ ಕೂಡ ತಡವಾಗಿ ಅರ್ಥ ಆಗಿದೆ. ನೋಡಿ, ಈ ರೀತಿ ಭಯೋತ್ಪಾದನೆ ಮಾಡುವಂಥ ಹೇಡಿಗಳಿರ್ತಾರಲ್ಲ, ಅವ್ರು ನೋಡ್ತಾರೆ ಸ್ಥಿತಿಗತಿಗಳನ್ನು, ಎಲ್ಲಿ ಸೈನಿಕರು ಕಡಿಮೆ ಇರ್ತಾರೆ, ಎಲ್ಲಿ ಆರ್ಮ್ಡ್ ಫೋರ್ಸ್ ಕಡಿಮೆ ಇರುತ್ತೆ, ಅಂಥ ಕಡೆಗೇ ಇವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ. ಅದೇ ಇಲ್ಲಿ ಆಗಿರೋದು.